ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟ್ರು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು, ಅವರು ನೀವು ಹೆಂಗೆ ಕೂತಿದ್ದೀರಾ, ಇಲ್ಲಿ ಹೆಂಗೆ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದಿರಿ, ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂಥ ಕೀಳು ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮ್ಗೆ ಅಂದ್ರೆ ನನಗೆ ನಾಚಿಕೆ ಇಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಅದಿಲ್ಲ, ಅದು ಆಗ್ಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳವ್ರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ಆಯ್ತು, ಮತ್ತೆ ಬಿಡಿ, ಅವ್ರಿಗೆ ನೀವ್ ಹೇಳ್ದಾಗಲೇ ಹೇಳ್ಬೇಕು. ಯಾಕೆ ನೋಡಿ ಮತ್ತೆ ಕೇಳ್ಬೇಡಿ. ಅವ್ರಿಗೆ ಪಾಸಿಬಲ್ ಅದು, ಅವ್ರಿಗೆ ನೀವೇ ಚರ್ಚೆ ಮಾಡ್ತೀರಿ. ಇದಾರೆ, ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ, ಸದನಕ್ಕೆ ಗಮನಕ್ಕೆ ತರ್ತೇವೆ. ರಾಜಣ್ಣ ಅವ್ರ ಒಂದ್ ನಿಮಿಷ ಕೇಳಿ. ರಾಜಣ್ಣ ಅವರು ಅಲ್ಲ, ಒಂದೇ ನಿಮಿಷ. ರಾಜಣ್ಣ ಅವರೇ, ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ, ಬಳಸಿಲ್ಲ. ಇಲ್ಲ ಅಂತ ಕೇಳಿದ್ದೀನಿ. ನೀವ್ ಯಾಕೆ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ. ನಾನು ಅದ್ ಬಿಟ್ಟು ಬೇರೆ ಅದೇನು ಹೇಳಿಲ್ಲ ನಾನು. ಅದೇನು ನಾನು ಹೇಳಿಲ್ಲ. ನೀವು ಇನ್ನೊಂದು ಪದ ಹೇಳಿದ್ರಿ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ. ಹಂಗಾರೆ ಏನ್ ಕಟ್ಟಾಕಿದಾರ? ಇದೇನ್ ಡೆಮೋಕ್ರಸಿ ಪ್ಲೇಸ್ ಆಯ್ತು? ಪ್ರಜಾಪ್ರಭುತ್ವನ? ಸತ್ಯ ಹೇಳಿ, ಏನಿದ್ರಲ್ಲ ಹೋಗುವಂತದ್ದು ಮುಗೀತು ಅಷ್ಟೇ. ಸತ್ಯ ಹೇಳಕ್